ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮ ಪ್ರೀತಿಯ ಜೀ ಕನ್ನಡದ ತಾರೆಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ವರ್ಷಗಳಿಂದ ಕನ್ನಡಿಗರ ಮನೆ ಮನಗಳನ್ನ ಪ್ರತಿದಿನ ಮನರಂಜಿಸ್ತಾ ಇರುವಂತಹ ನಮ್ಮ ಜೀ ಕುಟುಂಬದ ಎಲ್ಲ ತಾರೆಯರನ್ನ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಈಗ ನನ್ನೊಂದು ಆಸೆ ಇದೆ. ನಾವೆಲ್ಲ ಸೈಲೆಂಟ್ ಆಗಿರ್ತೀವಿ, ಜಯಂತ್ ಮಾತ್ರ ಸ್ಟೆಪ್ ಹಾಕ್ತಾರೆ. ಜಯಂತ್ ಅವರೇ ಬರೀ ಹಾಲಿಂದ ಜಿರಳೆ ತೆಗೆಯೋದಷ್ಟೇ ಅಲ್ಲ, ಜಿರಳೆ ತರ ಸ್ವಲ್ಪ ಸ್ಟೆಪ್ ಹಾಕ್ಬೇಕು. ಜಿರಳೆ ಅಷ್ಟೇ. ಈಗ ಒಂದು ಕೆಲಸ ಮಾಡೋಣ, ಇಟ್ಸ್ ಎ ವೆರಿ ಈಸಿ ಸ್ಟೆಪ್. ಜಿರಳೆ ಈಗ ಸಾಯೋ ಪರಿಸ್ಥಿತಿಲಿದೆ, ಅವಾಗ ಹೇಗೆ ಹೌದು ಕೊಟ್ಟಕ್ ಆಗ್ತಾ ಇದೆ, ವಿಲ ವಿಲ ಅಂತ ಓದಾಡ್ತಿರ್ತಾರೆ, ಅದಕ್ಕೊಂದು ಸ್ಟೆಪ್ ಇದೆ. ಮ್ಯೂಸಿಕ್ ಹಾಕ್ರ. Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ. ಈಗ ಫುಲ್ ಬಾಡಿ ಪ್ರೀತಿ ಸ್ನೇಹ ಖುಷಿಯನ್ನ ಕೊಳ್ಳೆ ಹೊಡೆಯುವಂತ ಊರಿದು, ಅದೇ ನಮ್ಮ ಕೊಳ್ಳೆಗಾಲ. ಇಂಥ ಕೊಳ್ಳೆಗಾಲಕ್ಕೆ ನಮ್ಮ ಜೀ ಕುಟುಂಬದ ಎಲ್ಲಾ ತಾರೆಯರು ಬಂದಿದ್ದಾರೆ. ಮೊದಲನೇದಾಗಿ ಎಲ್ಲಾ ತಾರ ಮಂಡಲಕ್ಕೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಜಯಂತ್, ನಿಮ್ಮಿಂದಾನೆ ಮಾತು ಶುರು ಮಾಡೋಣ. ಕೊಳ್ಳೆಗಾಲಕ್ಕೆ ಬಂದಿದ್ದೀರಾ, ಹೇಗ್ ಅನ್ಸ್ತದೆ, ಏನ್ ಹೇಳ್ತೀರಾ ಕೊಳ್ಳೆಗಾಲ? ಇವ್ರು ಹೇಳ್ದಂಗೆ ನಿಮ್ ಪ್ರೀತಿನೆಲ್ಲ ಕೊಳ್ಳೆ ಹೊಡೆಯಕ್ ನಾವಂತೂ ಸಜ್ಜಾಗಿದ್ದೀವಿ. ನೀವೆಲ್ಲ ರೆಡಿ ಆಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೂಪರ್. ಚಂದು, ಎಸ್ ಅನ್ನು ಏನ್ ಹೇಳಕ್ ಇಷ್ಟಪಡ್ತೀರಾ ಕೊಳ್ಳೆಗಾಲಕ್ಕೆ? ನಮಸ್ಕಾರ ಕೊಳ್ಳೆಗಾಲ. ಆಕ್ಚುಲಿ ಏನ್ ಗೊತ್ತಾ, ಬೆಂಗಳೂರಲ್ಲಿ ನಾವು ಅಲ್ಲಲ್ಲೇ ಓಡಾಡ್ತಾ ಇರ್ತೀವಿ, ನಾವು ಕಲಾವಿದ್ರು ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ. ಅಂದ್ರೆ ಅಲ್ಲಿ ಕೆಲಸ ಹೋಗ್ತೀವಿ, ಮುಗಿಸ್ಕೊಂಡ್ ಬರ್ತೀವಿ, ಅಷ್ಟು ಇಲ್ಲಿನಷ್ಟು ಈ ತರ ಪ್ರೀತಿ ಸಿಗಲ್ಲ. ಇಂಥ ಕಡೆ ಬಂದಾಗ್ಲೇನೆ ಓ ನಾವು ಕಲಾವಿದ್ರು, ನಮ್ಮ ಕೆಲ್ಸನ ಇಷ್ಟೊಂದು ಇಷ್ಟ ಪಡ್ತಾ ಇದಾರೆ, ಪ್ರೀತಿ ಕೊಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ಲಿ. ಶರತ್ ಅವರಿದ್ದಾರೆ. ಕೊಳ್ಳೆಗಾಲ ನಾನಿನ ಬಿಡಲಾರೆ ಅಂತ ಬಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಗೆ 2ನೇ ಸತಿ ಬರ್ತಾ ಇರೋದು. ಮೊದಲನೇ ಸತಿ 4 ವರ್ಷದ ಮುಂಚೆ ಪಾರು ಮದುವೆ ಶೂಟಿಂಗ್ ನಮ್ಮ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ನಡೆದಿತ್ತು. ಅವಾಗ ನೋಡಿದೆ ನಾನು ಚಾಮರಾಜನಗರ ಜಿಲ್ಲೆ ಜನಗಳು ಎಷ್ಟು ಕಲಾವಿದರನ್ನ ಇಷ್ಟಪಡ್ತಾರೆ ಅಂತ. ಅಂಡ್ ಈ ಸತಿ ನಮ್ಮ ಹೊಸ ವರ್ಷದ ಶುಭಾರಂಭ ಕೊಳ್ಳೇಗಾಲದಲ್ಲಿ ಅಂತ ಕೇಳಿದಾಗ ಸಖತ್ ಖುಷಿ ಆಯ್ತು. ನಾನು ನಮ್ಮ ಟೀಮ್ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ಕೊಳ್ಳೇಗಾಲಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಜನಗಳ ಜೋಶ್ ನೋಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಅಂಡ್ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸಕ್ಕತ್ತಾಗಿ ಎಂಜಾಯ್ ಮಾಡೋಣ. ರೆಡಿನಾ? ಈಗ ಹಿತ, ಮುದ್ದು ಹಿತ ಏನ್ ಹೇಳ್ತಾರೆ? ಹೆಲೋ ಕೊಳ್ಳೆಗಾಲ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿನ್ ಬೆಸ್ಟ್ ಫ್ರೆಂಡ್ ಕೊಡು. ಹಾಯ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಿಂದ್ಗಡೆ ನಮ್ಮ ಕರ್ನಾಟಕ ಮೆಚ್ಚಿದ ಗೆಳೆಯ ಆನಂದ್ ಅವರಿದ್ದಾರೆ. ಆನಂದ್ ಅವರೇ, ವರ್ಷಕ್ಕೊಂದ್ಸರ್ತಿ ಬಂದೇ ಬರ್ತೀವಿ ಮೇಡಮ್ ಮಳವಳ್ಳಿ ಸಂತೆಗೆ 2 ಮರಿ ತಗೊಂಡೋಗೋದಕ್ಕೆ. ಓಹೋ. ಸೊ ಇಲ್ಲಿ ಜನ ಎಲ್ಲ ನನಗೆ ಆಲ್ಮೋಸ್ಟ್ ಪರಿಚಯನೇ. ಸೊ ನೀವು ಇಲ್ಲಿನವರೇ ಹಂಗಂದ್ರೆ? ನಾವು ಆಲ್ಮೋಸ್ಟ್ ಇಲ್ಲಿಯವರೇ. ವೆಲ್ಕಮ್ ಆನಂದ್, ವೆಲ್ಕಮ್. Thank you, thank you. ಈಗ ನಮ್ಮ ಕರ್ಣನ ಪ್ರೀತಿ ನಿಧಿ ಭವ್ಯ ಭವ್ಯ. ಏಯ್ ನಿಧಿ ಅನ್ಬೇಕು. ನಿಧಿ 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 ಆಗ್ಲಿ ಭವ್ಯ ಆಗ್ಲಿ, 2 ಹೆಸರಲ್ಲೂ 2 ಅಕ್ಷರ, ಆದ್ರೆ ಅವರು ನಮಗೆ ಬಹಳ ಇಷ್ಟ. ಹೇಳಿ ಭವ್ಯ. ಎಲ್ರಿಗೂ ನಮಸ್ಕಾರ. ಪ್ರತಿ ಸಲ ಕಲಾವಿದರು ವೇದಿಕೆ ಮೇಲೆ ಹೋದಾಗ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತೀರಾ ಎಲ್ಲೇ ಹೋದ್ರೂ. ಸೊ ನಿಮ್ಮ ಒಂದು ಪ್ರೀತಿ ಎಲ್ಲ ಕಲಾವಿದ್ರ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನರಸಿಂಹ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಸ ವರ್ಷನ ಈ ರೀತಿ ಶುರು ಮಾಡೋದಿದೆಯಲ್ಲ, ಅದು ಚಿಂದಿ ಚಿತ್ರಾನ್ನ ಮಾಡಕ್ ನಾವು ಬಂದಿದೀವಿ. ನೀವೆಲ್ಲರೂ ರೆಡಿ ಇದ್ದೀರಾ? ಆ ಚಿತ್ರಣಕ್ಕೆ ಸ್ಪೆಷಲ್ ನಿಂಬೆಹಣ್ಣು ತಂದಿರೋರ ಹತ್ರ ಮಾತಾಡ್ತೇನೋ. ಮೇಡಮ್, ತುಂಬಾ 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 ಖುಷಿ ಆಗ್ತಾ ಇದೆ. ಇದು ನನ್ನ ತಾತನ ಊರು.
ನನ್ನ ತಾಯಿಯ ತವರೂರು. ಕೊಳ್ಳೇಗಾಲ ಮನೆ ಮಗಳು. ಸೊ ನನ್ನ ತಾಯಿಯ ತವರೂರಿಗೆ ಬರೋದಕ್ಕೆ ನನ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾನು ಹುಟ್ಟಿದ ಮೇಲೆ 5 ವರ್ಷ ನಾನು ಇಲ್ಲೇ ಇದ್ದಿದ್ದು. ಸ್ಕೂಲಿಗೆ ಸೇರೋದಕ್ಕೆ ನಾನು ಬೆಂಗಳೂರಿಗೆ ಹೋಗಿದ್ದು. ಪ್ರತಿ ಬೇಸಿಗೆ ರಜೆಗೆ ನಾನು ಕೊಳ್ಳೇಗಾಲಕ್ಕೆ ಬರ್ತಾ ಇದ್ದೆ. ಕೊಳ್ಳೇಗಾಲ ಅಂದ್ರೆ ನನಗೆ ಪ್ರಾಣ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಊರಿನ ಜನರ ಮುಂದೆ ನಾನು ಇವತ್ತು ಇಲ್ಲಿ ಕಾಣಿಸ್ಕೊಳ್ತಾ ಇರೋದಕ್ಕೆ. ಈ ಹೊಸ ವರ್ಷದ ಶುಭಾರಂಭನ ಎಲ್ಲರೂ ಸೇರಿ ಒಟ್ಟಿಗೆ ಆಚರಿಸೋಣ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಕೊಳ್ಳೇಗಾಲ, ಥ್ಯಾಂಕ್ ಯು. ಗೌಡ್ರೆ ಅನು ಅಕ್ಕ, ಹಾ. ಇಲ್ಲಿಗೆ ಬಂದಾಗ ನಮಗ್ ಮೈದಾನ ಕಾಣ್ತಿತ್ತು. ಈಗ ನೋಡಿ ಕಾಣ್ತಾನೆ ಇಲ್ಲ. ಎಲ್ಲಿ ನೋಡಿದ್ರು ಜಿ ಕುಟುಂಬವನ್ನ ಪ್ರೀತಿಸೋ ನಮ್ಮ ಕುಟುಂಬ ಇವರೆಲ್ಲ. ಹೌದು. ಹೊಸ ವರ್ಷ ಯೂಶಲಿ ಒಬ್ಬೊಬ್ರೆ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡ್ಕೋತಾ ಇದ್ವಿ. ಈಗ ಈ ವರ್ಷ ನಿಮ್ಮ ಜೊತೆ ಶುರು ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮಜಾ ಮಾಡೋಣ. ಸುಬ್ಬು, ಮೊದಲನೇದಾಗಿ ನಾವು ಬಂದ ತಕ್ಷಣ ನಾನು ಫಸ್ಟ್ ಟೈಮ್ ಚಾಮರಾಜನಗರದ ಕಡೆ ಬರ್ತಾರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್. ತುಂಬಾ ಸಲ ನಾನು ಕೊಳ್ಳೇಗಾಲ ಅಂತ ಅಂದ ತಕ್ಷಣ ನನಗೆ ನೆನಪಾಗೋದು ಬೆಟ್ಟದ ಮಾದಪ್ಪ. ಯಾವಾಗ ಕರೆಸ್ಕೋದ ನನಗೆ ಗೊತ್ತಿಲ್ಲ. ಬಟ್ ಬಂದ ತಕ್ಷಣ ತುಂಬಾ ಚೆನ್ನಾಗಿ ನಮ್ಮೆಲ್ಲರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆಮೇಲೆ ನನಗೆ ಕೊಳ್ಳೇಗಾಲ ಅಂತ ಫಸ್ಟ್ ನೆನಪಾಗೋದು ಏನು ಗೊತ್ತಾ, ಜೋಗಿ ಸಿನಿಮಾಲಿ ಒಂದು ಡೈಲಾಗ್ ಇದೆ, ಉಡ 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 ಯಾವ್ದುಡ ಇದು ನಾಚಿಕೆ, ಯಾವ್ರಿನ್ ನಾಚಿಕೆಣ ಶಿವಣ್ಣ ಹೇಳ್ತಾರಲ್ಲ, ಕೊಳ್ಳೇಗಾಲದ್ದು ಅಂತ. ಅವಾಗಲೇ ನನಗೆ ಗೊತ್ತಾಗಿದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೊಳ್ಳೇಗಾಲ ಅಂತ ಊರೇ ನನಗೆ ಅವಾಗಲೇ ಗೊತ್ತಾಗಿದ್ದು. ಮಾದೇಶ್ವರ. ಈಗ ಅಷ್ಟೇ ಸೂಪರ್ ಆಗಿ ಶ್ರಾವಣಿ ಮಾತಾಡ್ತಾರೆ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಎಲ್ಲರೂ ಬಂದು ಫೋಟೋಸ್ ತೆಗೆಸ್ಕೊಂಡ್ರು, ಮಾತಾಡ್ಸಿದ್ರು. ಪಾಪ ಎಷ್ಟೋ ಜನ ದೂರ ನಿಂತು ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿದಾಗ ಒಬ್ರು ನನಗೆ ಹೇಳಿದ್ರು, ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ನಗ್ತೀರಾ, ಯಾವಾಗಲೂ ಖುಷಿಯಾಗಿರಿ ಅಂತ. ಸೊ ನಮ್ಮ ಲೈಫಲ್ಲಿ ಏನೇನೋ ನಡೀತಾ ಇರುತ್ತೆ. ಆವಾಗ ಯಾಕೆ ಶ್ರಾವಣಿ? ಸಾರಿ. ಸೊ ನಮ್ಮ ಲೈಫಲ್ಲಿ ಏನೇನೋ ನಡೀತಾ ಇರುತ್ತೆ, ಖುಷಿಯಾಗಿರಲ್ಲ ನಾವು ಎಷ್ಟೋ ಸಲ. ಸೊ ಅವ್ರು ಹೇಳಿದ್ರು ಒಂದು ಮಾತು, ಸಾರಿ ನಂಗೆ ಅಳ್ತಾ ಇದ್ದೀನಿ ಅಂತ. ಶಿ ಜಸ್ಟ್ ಟೋಲ್ಡ್ ಮೀ ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ. ಸೊ ಅದು ನನಗೆ ಟಚ್ ಆಯಿತು. ಥ್ಯಾಂಕ್ ಯು. ಸೊ ಹೊಸ ವರ್ಷಕ್ಕೆ ನಾನು ಇಲ್ಲಿಂದ ಖುಷಿ ತಗೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊಳ್ಳೇಗಾಲದಲ್ಲಿ ಶ್ರಾವಣಿ ಕಣ್ಣಿಂದ ಬಂದಂಥ ಕಣ್ಣೀರು ಇದೇ ಕೊನೆಯ ಹನಿ ಈ ವರ್ಷದಲ್ಲಿ.